ಧಿಕ್ಕಾರ 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 ನಿಷೇಧಿಸಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅತ್ಯಾಚಾರಿ ಕೊಲೆಗಡಕರಿಗೆ ಅತ್ಯಾಚಾರಿ ಕೊಲೆಗಡಕರಿಗೆ ಅತ್ಯಾಚಾರಿ ಕೊಲೆಗಡಕರಿಗೆ ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ನ್ಯಾಯ ಬೇಕು. ಹಲೋ ಹಲೋ ಇವತ್ತ ಬಸವ ಕಲ್ಯಾಣ ತಾಲೂಕಾ ಟೋಕರಿಗಳು ಸಮಾಜದ ವತಿಯಿಂದ ಕುಮಾರಿ ಭಾಗ್ಯಶ್ರೀ ಪಂಡಿತ್ ಅಲ್ಗುಡೆ ಇವರ ಯುವತಿ ಮೇಲೆ ಆಗಿದ ಅತ್ಯಾಚಾರಕ್ಕೆ ಇವರ ಮೇಲೆ ಆಗಿದ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಸದರಿ ಪಂಡಿತ್ ಭಂಡಾರಿ ಅವರ 3 ದಿನಗಳ ಹಿಂದೆ ಅಪಹರಿಸಿ 3 ದಿನಗಳ ಕಾಲ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿಸಿ ಕೊನೆಗೆ ಅವರ ಬರ್ಬರವಾಗಿ ಹತ್ಯೆಯನ್ನು ಮಾಡಿದಂತಹ ದುಷ್ಕರ್ಮಗಳ ವಿರುದ್ಧ ಪೈಶಾಚಿಕ ಕೃತ್ಯದ ಆ ಪೈಶಾಚಿಕ ಮನಸ್ಸಿನ ವಿರುದ್ಧ ಈ ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಜಾತಿ ಮತ ಸ್ವಂತ ಭೇದವಿಲ್ಲದೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಹುಡುಗಿಯ ಬಡಬರ ಹತ್ಯೆಗೆ ನಾವು ನ್ಯಾಯವನ್ನು ದೊರಕಿಸಿಕೊಡುವಂತ ಪ್ರಯತ್ನವನ್ನು ಮಾಡುತ್ತಾ ದಯಮಾಡಿ ಈ ಒಂದು ಸರ್ಕಲ್ ಒಳಗಡೆ ಬಂದತ್ತೆ. ಎಲ್ಲರೂ ಕೆಳಗಡೆ ಕೂತ್ಕೊಳ್ಳೋದು. 5 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ 70 ಕೋಟಿ ಜನಸಂಖ್ಯೆ ಮಹಿಳೆಯರಿದ್ದೀವಿ. ಆದ್ರ ಒಬ್ಬ ಮಹಿಳೆಗೆ ಕ್ರೂರವಾಗಿ ಅದೇ ಯಾವ ರೀತಿ ಅತ್ಯಾಚಾರ ಆಗ್ಯದ ಅಂತ ಹೇಳ್ಬೇಕಾದ್ರ ಮಾನವ ಕುಲ ಮರಿಗೆ ಏನಪ್ಪಾ ಅಂದ್ರ ಆತ್ಮಹತ್ಯೆ ಮಾಡೋಂತ ಸ್ಥಿತಿ ಆಗ್ಯದ. ಯಾವ ವ್ಯಕ್ತಿ ಹಾಲು ಕೊಡ್ದು ದೊಡ್ಡ ಐತಾನ ಅತಿ ಸಂದಕ ಇದ್ದಾನ, ಯಾವ ಹೊಟ್ಟೆಯಿಂದ ಹುಟ್ಟಿದಾನ ಆ ಹೊಟ್ಟೆದಲ್ಲಿ ಏನಪ್ಪಾ ಅಂದ್ರ ಚಾಕು ಆಗ್ಯಾನ. ಮೋದಿ ಸಾಬ್, ಈ ದೇಶದಲ್ಲಿ ನೀ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ದೇಶದಾಗಿ 100 ಹೆಣ್ಮಕ್ಳು ಕೊಲೆ ಆಗ್ತಾ ಇದ್ದಾವ. ಏನ್ ಮಾಡ್ತಾ ಇದ್ದಪ್ಪ ಈ ದೇಶದಲ್ಲಿ ದಾತ ಐತಿ ದೇವ್ರೈತಿ ಕಾನೂನು ಮಾಡಕ್ ನಿನಗೇನಾಗ್ಯದ? ನಿನ್ ಮಕ್ಕಳಿಗಾದ್ರೆ ನಿನಗೆ ಕಷ್ಟ ಆಯ್ತದ? ಈ ದೇಶದಲ್ಲಿ ದಿನಾಲು ಕೊಲೆಗಳಾಗ್ತಾ ಇದಾವ. ದಯವಿಟ್ಟು ಏನಪ್ಪಾ ಅಂದ್ರ ಮೋದಿ ಸಾಬ್ ಕಾನೂನು ತಗೊಳ್ಳಿ. ಯಾರು ಬೇಕಾದವ್ರು ಹಿಂದೂ ಇರ್ಲಿ ಮುಸ್ಲಿಂ ಇರಲಿ ಯಾವುದೇ ಧರ್ಮಕ್ಕ ಅತ್ಯಾಚಾರ ಮಾಡೋಣ, ಅರ್ಧಿ ತಾಯಿಗೆ ಕೊಲೆ ಮಾಡೋಣ, ಅವನಿಗೆ ಶಿಕ್ಷೆ ಮಾಡೋ ತರಕ ಎಲ್ಲಾ ಪಕ್ಷದವ್ರು ಕೂಡಿ ಒಂದು ಉಗ್ರವಾದಂತ ಕಾನೂನು ತರಿ. ಅದಕ್ಕೆ ಎಲ್ಲಾ ಪಕ್ಷದವರು ಸಪೋರ್ಟ್ ಮಾಡ್ತಾರ. ಯಾವುದೇ